ಮಾರ್ಚ್ 23ರಂದು ಕೇಂದ್ರ ಸರ್ಕಾರದಿಂದ ಸಂಪೂರ್ಣ ಲಾಕ್ಡೌನ್ ಮಾಡಬೇಕಾಗಿ ಆದೇಶ ಹೊರಡಿಸಿದ್ದು, ಸರ್ಕಾರ ಯಾವುದೇ ಮೂಲಭೂತ ಸೌಲಭ್ಯ ಕಲ್ಪಿಸದಿದ್ದರೂ ಜನಸಾಮಾನ್ಯರು ಹೇಗೂ ಜೀವನ ಸಾಗಿಸಬೇಕಾಗಿತ್ತು. ಆದರೆ ಇತ್ತೀಚೆಗೆ ಮಹಿಳೆಯರಿಗೆ ಮೈಕ್ರೋ ಫೈನಾನ್ಸ್ನಂತಹ ಸಣ್ಣ ಫೈನಾನ್ಸ್ಗಳಿಂದ ಮಾನಸಿಕವಾಗಿ ಕಿರುಕುಳ ನೀಡುತ್ತಿದ್ದಾರೆ. ಲಾಕ್ಡೌನ್ನ ಸಮಯದಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳಿಂದ ಸಾಲ ವಸೂಲಾತಿಯನ್ನು ಕಡ್ಡಾಯಗೊಳಿಸಬಾರದೆಂದು ಆದೇಶ ಹೊರಡಿಸಿತ್ತು. ಸರ್ಕಾರದ ನಿಯಮಗಳಿಗೆ ಕಿವಿಕೊಡದ ಮೈಕ್ರೋ ಫೈನಾನ್ಸ್ ಅಧಿಕಾರಿಗಳು ಮಹಿಳೆಯರು ಪಡೆದಿರುವ ಸಾಲದ ಕಂತುಗಳನ್ನು ಬಲವಂತವಾಗಿ ಮಾನಸಿಕ ಹಿಂಸೆ ಕೊಟ್ಟು ವಸೂಲಿ ಮಾಡಲು ಮುಂದಾಗಿವೆ. ಈ ಕಾರಣದಿಂದ ಮಹಿಳೆಯರು ಕೆಲಸ ಕಾರ್ಯಗಳಿಲ್ಲದೆ ದಿಕ್ಕು ತೋರ್ಚದ ಪರಿಸ್ಥಿತಿಯಲ್ಲಿದ್ದರೆ ಸರ್ಕಾರದ ಸಹಕಾರವು ಮಧ್ಯವರ್ತಿಗಳಿಂದ ಕೈತಪ್ಪಿದೆ. ದಿನದ ಕೂಲಿಗೂ ಅವಸ್ಥೆ ಪಡುತ್ತಿರುವ ಮಹಿಳೆಯರಿಗೆ ಈ ಮೈಕ್ರೋ ಫೈನಾನ್ಸ್ಗಳು ಸಾಲ ವಸೂಲಾತಿ ಕಡ್ಡಾಯ ಮಾಡುತ್ತಿವೆ. ಇದರಿಂದ ಬೇಸತ್ತ ಮಹಿಳೆಯರ ಪರವಾಗಿ ಧ್ವನಿ ಎತ್ತಲು ಮಹಿಳಾ ಜನವಾದಿ ಸಂಘಟನೆ ತೀರ್ಮಾನಿಸಿದ್ದು, ಕೂಡಲೇ ಮೈಕ್ರೋ ಫೈನಾನ್ಸ್ಗಳು ಕಡ್ಡಾಯವಾಗಿ ವಸೂಲಿ ಮಾಡುವುದನ್ನು ನಿಲ್ಲಿಸದಿದ್ದಲ್ಲಿ ರಾಜ್ಯಾದ್ಯಂತ ಉಗ್ರ ಹೋರಾಟಕ್ಕೆ ಕರೆ ಕೊಡುವುದಾಗಿ ಜನವಾದಿ ಮಹಿಳಾ ಸಂಘಟನೆಯ ತಾಲೂಕು ಸಂಚಾಲಕರಾದ ಶ್ರೀದೇವಿ ಅವರು ತಿಳಿಸಿದರು. ಅವರು ಕೊರೋನಾ ಅಂತ ಸಂದರ್ಭದಲ್ಲಿ ಮನೆಗಳಲ್ಲಿ ಇಟ್ಕೊಂಡು ಆ ಕೆಲಸ ಮಾಡ್ಕೊಳ್ಳಿಕ್ಕೆ ಒಂದು ಸಾಧ್ಯ ಆಗುತ್ತೆ ಅವ್ರಿಗೆ. ಜೊತೆಗೆ ಇದೇ ಒಂದು ಮಹಿಳೆಯರ ಅಭಿವೃದ್ಧಿಗೋಸ್ಕರ ಅದೇ ಯಾರು ಮೈಕ್ರೋ ಫೈನಾನ್ಸಸ್ ಅವ್ರು ನಿಮ್ಗೆ ಲೋನ್ ಕೊಡ್ತಾರೆ, ಅದೇ ಮೈಕ್ರೋ ಫೈನಾನ್ಸಸ್ ಅವ್ರು ಇವತ್ತು ನಾವು ಅವ್ರಿಗೆ ಸಾಮಗ್ರಿಗಳನ್ನು ಕೊಟ್ಟು ಅವ್ರ ಕೈಯಲ್ಲಿ ಮಾರ್ಕೆಟಿಂಗ್ ಮಾಡಿಸ್ತೀವಿ, ಮತ್ತೆ ಅವ್ರ ಕೈಯಲ್ಲಿ ವಸ್ತುವನ್ನು ಉತ್ಪಾದನೆ ಮಾಡ್ತೀವಿ ಅಂತ ಹೇಳಿ ಸರ್ಕಾರದ ಮುಂದೆ ಒಂದು ಕಳ್ಳ ಇದನ್ನ ಒಪ್ಪಂದವನ್ನ ಮಾಡ್ಕೊಂಡು ಇವತ್ತು ಮಾಡ್ತಿರುವಂತ ಕುತಂತ್ರ ಇದು. ಸೊ ಅದು ಬೇಡ. ಇವತ್ತು ನಮ್ಮ ಹೆಣ್ಮಕ್ಳು ಮಾಡಕ್ ರೆಡಿ ಇದ್ದಾರೆ. ಹೆಣ್ಮಕ್ಳಿಗೆ ನೇರವಾಗಿ ಇವತ್ತು ನೀವು ಅದನ್ನ ತಲುಪಿಸ್ಲಿಕ್ಕೆ ಸಾಧ್ಯ. ಸರ್ಕಾರದ ಅಧೀನದಲ್ಲಿರ್ತಕ್ಕಂಥ ಸಹಕಾರ ಚಳುವಳಿಗಳು ಅಥವಾ ಸಹಕಾರ ಸಂಘಗಳು ಯಾವ ರೀತಿ ಸಮಯವನ್ನು ಕೊಟ್ಟಿದ್ದಾರೋ ಆ ರೀತಿ ನೀವು ಸಮಯವನ್ನ ಕೊಡಬೇಕು. ಅದೇ ಸಂದರ್ಭದಲ್ಲಿ ಈಗ ಬಡ್ಡಿ ಇಲ್ದವರ ಈ ಸಹಕಾರ ಸಂಘಗಳಲ್ಲಿ ಹಣವನ್ನ ಕೊಟ್ಟಿದ್ದಾರೆ. ನೀವು ಕೂಡ ಈಗ ಬಡ್ಡಿಗೆ ಚಕ್ರ ಬಡ್ಡಿ ಹಾಕಿರೋದನ್ನ ಕೂಡಲೇ ನಿಲ್ಲಿಸಬೇಕು. ಇಲ್ಲ ಅಂತಂದ್ರೆ ಈ ಒಂದು ಪ್ರೈವೇಟ್ ಕಂಪನಿಗಳೇನಿದಾವ ಇವುಗಳ ವಿರುದ್ಧ ಜನವಾದಿ ಮಹಿಳಾ ಸಂಘಟನೆ ನೇತೃತ್ವದಲ್ಲಿ ಏನು ಹೋರಾಟಗಳನ್ನು ರೂಪಿಸ್ತದೋ ಆ ಹೋರಾಟಗಳಲ್ಲಿ ಸಂಪೂರ್ಣವಾಗಿ ನಾವು ಕೂಡ ರೈತ ಸಂಘದ ಭಾಗವಾಗಿ ಇದಕ್ಕೆ ಹೋರಾಟಗಳಿಗೆ ಬೆಂಬಲವನ್ನು. ತುಂಬಾ ಕಷ್ಟದಲ್ಲಿದ್ದಾರೆ. ತುಂಬಾ ಕಷ್ಟದಲ್ಲಿರುವಂತ ಸಮಯದಲ್ಲಿ ಜೀವನ ಮಾಡೋಕ್ಕೆ ಕಷ್ಟ ಆಗಿರುವಂತ ಸಮಯದಲ್ಲಿ ಈ ನಮ್ಮ ಸಂಘ ಸಂಸ್ಥೆಗಳಾದಂತಹ ಮೈಕ್ರೋ ಫೈನಾನ್ಸ್ಗಳು ಇಂಥದ್ದೆಲ್ಲ ಏನಿದೆಯೋ ಅದರಲ್ಲೆಲ್ಲ ನಮ್ಮ ಹೆಣ್ಮಕ್ಳು ತುಂಬ ಕಷ್ಟ ಸಮಯದಲ್ಲಿ ಸಾಲ ಪಡ್ಕೊಂಡಿದ್ರು. ಆ ಸಾಲನ ಇಷ್ಟು ದಿನ ಅವರು ಎತ್ಕೊಂಡಿದ್ದ ತಕ್ಕಂಗೆ ಕಟ್ತಾ ಬಂದಿದ್ದಾರೆ. ಕಟ್ತಾ ಬಂದು ಈ ಕೋವಿಡ್ ಸಮಸ್ಯೆ ಬಂದ ಮೇಲೆ ಏನಾಗಿದೆ ಅಂತಂದರೆ ಅವ್ರು ಕಟ್ಟಕ್ಕಾಗ್ದಿರ ನಿಲ್ಲಿಸಿದ್ದಾರೆ. ಅದನ್ನ ನಾವೇನು ನಿಲ್ಲಿಸಿಲ್ಲ. ಒಂದು ಕಂತುಗಳನ್ನ ಪಾವತಿಸೋಂಗಿಲ್ಲ ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡಿ. ಇದೇ ಸಂದರ್ಭದಲ್ಲಿ ಜನವಾದಿ ಮಹಿಳಾ ಸಂಘಟನೆಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ವಿಜಯ್ ಕುಮಾರಿ, ಪ್ರತಿನಿಧಿ ಅಶ್ವಿನಿ, ಸಹ ಸಂಚಾಲಕರಾದ ಉಮಾದೇವಿ, ಮಂಜುಳಾ ಸೇರಿದಂತೆ ಸಂಘಟನೆಯ ಎಲ್ಲಾ ಪದಾಧಿಕಾರಿಗಳು ಹಾಗೂ ಸದಸ್ಯರು ಭಾಗವಹಿಸಿದ್ದರು. ಹೆಲ್ತ್ ಕೇರ್ ಅಸಿಸ್ಟೆಂಟ್ ಕೆಲಸ ಮಾಡಲು ಇಚ್ಛಿಸುವ ಮಹಿಳೆಯರಿಗೆ ಉಚಿತ ಊಟ, ಉಚಿತ ವಸತಿಯೊಂದಿಗೆ ಮಹಿಳಾ ಅಭ್ಯರ್ಥಿಗಳನ್ನ ಸಂಸ್ಥೆಗೆ ನೇರ ನೇಮಕಾತಿಯನ್ನ ಮಾಡಿಕೊಳ್ಳಲಾಗುವುದು. ಹೆಲ್ತ್ ಕೇರ್ ಅಸಿಸ್ಟೆಂಟ್ ಕೆಲಸ ಗೊತ್ತಿಲ್ಲದ ಮಹಿಳೆಯರಿಗೆ ಸರ್ಕಾರದ ಮಾನ್ಯತೆ ಪಡೆದ ಸಂಸ್ಥೆಯಿಂದ ಉಚಿತವಾಗಿ ಕೆಲಸ ಕಳಿಸಿಕೊಡಲಾಗುವುದು. ಮೊದಲ 7 ತಿಂಗಳು ಹೆಲ್ತ್ ಕೇರ್ ಅಸಿಸ್ಟೆಂಟ್ ಕೆಲಸವಿದ್ದು ನಂತರ ಮುಂದಿನ ಭರ್ತಿಗೆ ಶಿಫಾರಸು ಮಾಡಲಾಗುವುದು. ವಿದ್ಯಾರ್ಹತೆ 5ನೇ ತರಗತಿ, 7ನೇ ತರಗತಿ, ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಒಳಗೆ ಮಾತ್ರ. ಮಹಿಳೆಯರಿಗೆ ಮಾತ್ರ ಸುವರ್ಣ ಅವಕಾಶ. ವಯೋಮಿತಿ 18ರಿಂದ 25 ವರ್ಷದ ಮಹಿಳೆಯರಿಗೆ ಮಾತ್ರ. ಉಚಿತ ಊಟ, ಉಚಿತ ಪ್ರತ್ಯೇಕ ವಸತಿಯೊಂದಿಗೆ ಮೊದಲ 2 ತಿಂಗಳಿಗೆ ಸ್ಟೈಪೆಂಡರಿ 10,000 ಇದ್ದು ನಂತರ ಸಂಬಳ ತಿಂಗಳಿಗೆ 10,000ದಿಂದ 25,000ದವರೆಗೆ ಇರುತ್ತದೆ. ಇದು ಮಹಿಳೆಯರಿಗೆ ಮಾತ್ರ. ಏಜೆನ್ಸಿ ಅಲ್ಲ, ಇದು ಸರ್ಕಾರದ ಮಾನ್ಯತೆ ಪಡೆದ ಸಂಸ್ಥೆಗೆ 900 ಮಹಿಳಾ ಅಭ್ಯರ್ಥಿಗಳಿಗೆ ನೇರ ನೇಮಕಾತಿ. ಮೊದಲು ಬಂದವರಿಗೆ ಮೊದಲಾದ್ಯತೆ. ಸಂಪರ್ಕಿಸಿ 8797264665 8797264676.